ಭಾರತ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಕಲಬುರಗಿ ಮೂಲದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಲಭಿಸಿರುವಂಥದ್ದು. ವಿಜಯಲಕ್ಷ್ಮಿ ದೇಶಮಾನೆ ತಳಮಟ್ಟದ ಸಮುದಾಯದಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ತರಕಾರಿ ಮಾರಾಟ ಮಾಡಿ ಕೂಡ ಅನನ್ಯ ಸೇವೆ ಸಲ್ಲಿಸಿರುವಂಥದ್ರಲ್ಲೂ ಕೂಡ ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಇವರು ಸಂಜೀವಿನಿ ಆಗಿದ್ರು. ಇದೀಗ ಇವರ ಸೇವೆಯನ್ನು ಗಣನೆಗೆ ತೆಗೆದುಕೊಂಡು ಇದೀಗ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ದೇಶಮಾನೆ ಅವರಿಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಮೊದಲನೇದಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಇಟ್ಸ್ ಎ ಗ್ರೇಟ್ ಅವಾರ್ಡ್. ಇದು ನಮ್ಮ ಮಾದಿಗ ಮಂದಿಗೆ ದೊರಕಿದ್ದ ಒಂದು ಬ್ಯೂಟಿಫುಲ್ ಅವಾರ್ಡ್. ಯಾರೋ ಒಬ್ಬರು ಫ್ರೆಂಡ್ಸು ಮಾತಾಡಿ ಹೇಳಿದ್ರು ಇದು ಐತಿಹಾಸಿಕಮ್ಮ ಅಂತ. ಮಂದಿ ಹೇಳರ್ದೆ ನಮಗೆ ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ಅ ಹಿಸ್ಟೋರಿಕ್ ಮೊಮೆಂಟ್ ದಟ್ ಅವರ್ ಸೆಂಟ್ರಲ್ ಗೌರ್ಮೆಂಟ್, Madam Murmu, she has taken interest, and our Prime Minister, they have considered me for the Padma Shri Award from Kalaburgi, such a small place in Karnataka. Great idea. I thank everyone, especially press people. Like you have brought our family to the light. Otherwise, I was very much confined only to Kidwai. ಪದ್ಮಶ್ರೀ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರ, ಅನ್ಕೊಂಡಿದ್ರ? ಪದ್ಮಶ್ರೀ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು ಲೈಕ್ ನಿನಗೆ ಯಾವಾಗ ನ್ಯಾಷನಲ್ ಅವಾರ್ಡ್ ಸಿಗ್ತದೆ, ನಿನಗೆ ಯಾವಾಗ ನ್ಯಾಷನಲ್ ಅವಾರ್ಡ್ ಸಿಗ್ತದೆ ಅಂತ. ನಂದು ಬಯೋಗ್ರಫಿ ಕೊಟ್ಟರೆ ಅವರು ಹೇಳ್ತಿದ್ರು ಇದು ನೋಡಿ, ಓಹ್ ಯು ಶುಡ್ ಗೆಟ್ ಅ ನ್ಯಾಷನಲ್ ಅವಾರ್ಡ್ ಅಂತ. ಈ ಸಲ ಅದು ಆಗಿದೆ, ಪ್ರತಿಫಲಿಸಿದೆ. ಐ ಡೋಂಟ್ ನೋ ವಾಟ್ ಮೇಡ್ ಮೈ ಸೆಂಟ್ರಲ್ ಗೌರ್ಮೆಂಟ್ ಟು ಗಿವ್ ದಿಸ್ ಬ್ಯೂಟಿಫುಲ್ ಅವಾರ್ಡ್ ಟು ಮೈ ಫ್ಯಾಮ್ಲಿ. ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ನನ್ನ ಒಳಿತಿಗಾಗಿ. ದೇ ಹ್ಯಾವ್ ಸ್ಯಾಕ್ರಿಫೈಸ್ಡ್, ಎವ್ರಿ ಒನ್ ಹ್ಯಾಸ್ ಸ್ಯಾಕ್ರಿಫೈಸ್ಡ್. ಸೊ ಸ್ಪೆಷಲಿ ಪೇರೆಂಟ್ಸ್, ತಮ್ಮ ತಂಗಿಯರು. ಆಮೇಲೆ ನಾನು ಬೆಳೀತಾ ಇದ್ದರೆ ಯಾರು ಕೂಡ ಹೀಗೆ ಲೈಕ್ ನೋ ಒನ್ ಇಂಟರ್ಫಿಯರ್ಡ್ ವಿತ್ ಮೈ ಗ್ರೋತ್. ಎಲ್ಲರೂ ಅವ್ರಿಗೆ ಎಷ್ಟು ಸಿಗ್ತಿತ್ತು ಅಷ್ಟರಲ್ಲೇ ಅವ್ರು ಖುಷಿಯಾಗಿರ್ತಿದ್ರು. ಅಕ್ಕಂದು ಇಷ್ಟೊಂದು. ನಾನು ಒಂದು ಸಲ ಅಮೇರಿಕಾ ಹೋಗ್ತಾಯಿದ್ದೆ. ಮೈ ಬ್ರದರ್ ಪ್ಯಾಕ್ಡ್ ನಂದು ಬ್ಯಾಗೇಜ್ ಎಲ್ಲ. ಆ ಲೆವೆಲ್ಗೆ ಅವ್ರದ್ದು ಇಂಟ್ರೆಸ್ಟ್. ಅವನೇನು ಅಬ್ರಾಡ್ ಹೋಗಿರಲಿಲ್ಲ ತಮ್ಮ. ಸೊ ಆ ಥರ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಿದ್ರು. ನನಗೇನು ಸಿಕ್ಕರು ಕೂಡ ಒಂದು ಪ್ರಮೋಷನ್ ಆದರೂ ಕೂಡ ಖುಷಿ ಪಡ್ತಿದ್ರು. ಇವಾಗ ಕೂಡ ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ದೇ ಆರ್ ವಿತ್ ಮೀ. ಅವ್ರು ಖುಷಿಯಾಗಿರ್ತಾರೆ. 40 ವರ್ಷದ ಹಿಂದೆ ತಾವು MBBS ಮಾಡಿದಿರಿ, ಎಜುಕೇಷನ್ ಮಾಡಿದಿರಿ. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕೊಡಿಸೋದಕ್ಕೆ ಮುಂದಾಗ್ತಿರಲ್ಲ ಪೇರೆಂಟ್ಸ್ಗಳು. ನಮ್ಮ ತಂದೆ ಹಿ ವಾಸ್ ಅ ಗ್ರೇಟ್ ಲೀಡರ್ ಫಾರ್ ಮೀ. ಅವರು ಫ್ರೀಡಮ್ ಫೈಟರ್ ಬೇಸಿಕಲಿ ಫ್ರಮ್ ಗುಲ್ಬರ್ಗ, ಬಾಬುರಾವ್ ದೇಶಮಾನೆ ಅಂತ. ದೆನ್ ಮೈ ಮದರ್ ರತ್ನಮ್ಮ. ಇವರಿಬ್ಬರು ಇಲ್ಲಿಟ್ರೇಟ್ ಇದ್ಕೊಂಡು ಆಗಿನ ಕಾಲದಲ್ಲಿ 40 years ಬ್ಯಾಕು ನಮಗೆಲ್ಲ ಎಜುಕೇಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದು. ಅಮ್ಮ ವಾಸ್ ಅ ವೆರಿ ಡಿಸಿಪ್ಲಿನ್ ಲೇಡಿ. ಅವ್ರು ಗಳಿಸಿದೆಲ್ಲ ನಮಗೆ ಕೊಡ್ತಿದ್ರು. ತನಗಂತ ಏನೂ ಇಟ್ಕೊಳ್ಳಿಲ್ಲ ಅಮ್ಮ, ಅಂಥ ಸ್ಯಾಕ್ರಿಫೈಸಿಂಗ್ ಅಮ್ಮ. ಆಮೇಲೆ 10th ಸ್ಟ್ಯಾಂಡರ್ಡ್ ನಾನಿರುವಾಗ ಮತ್ತು PUC ಇರುವಾಗ ದೊಡ್ಡ ಬರಗಾಲ ಗುಲ್ಬರ್ಗದಲ್ಲಿ. ಮಿಲಿನಿಯರ್ಸ್ ವೇರ್ ಆನ್ ದ ರೋಡ್ ಅಂತೆ ಅಮ್ಮ ಹೇಳ್ತಿದ್ರು. ಸೊ ಅವಾಗೆ ನನಗೆ ನೆಕ್ಸ್ಟ್ ಡೇ ಅಡ್ಮಿಷನ್ಗೆ ಹೋಗ್ಲಿಕ್ಕಿರ್ತದೆ MBBS. ಅಮ್ಮ ಮತ್ತು ಅಪ್ಪ ಅವರು ರಿಲೇಟಿವ್ಸ್ ಹತ್ರ ಹಣ ಕೇಳಲಿಕ್ಕೆ ಹೋಗ್ತಾರೆ. ಯಾರ ಹತ್ರ ಹಣ ಇರೋದಿಲ್ಲ, ಎಲ್ಲರದು ಖಾಲಿ ಕೈ ಇರ್ತದೆ ಬಿಕಾಸ್ ಆಫ್ ಬರಗಾಲ್. ಅಮ್ಮ ಅವ್ರ ಮಂಗಳಸೂತ್ರ ಕೊಡ್ತಾರೆ ಅಪ್ಪನ ಹತ್ರ ಕೊಟ್ಟು, ಇದು ವಿಜಯದ ಅಡ್ಮಿಷನ್ಗೆ ಅಂತ ಹೇಳ್ತಾರೆ. ಐ ಥಿಂಕ್ ದಿಸ್ ಈಸ್ ಆನ್ಸರ್ ಟು ಮೈ ಮದರ್ ಮಂಗಳಸೂತ್ರ. ವಾಟ್ ಎವರ್ ಮೈ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡನ್ ಫಾರ್ ಗುಲ್ಬರ್ಗ. ಇದು ಗುಲ್ಬರ್ಗದ ಮರ್ಯಾದೆ ಹೆಚ್ಚುತ್ತದೆ, ಕಿಡ್ವೈ ಮರ್ಯಾದೆ ಹೆಚ್ಚುತ್ತದೆ. ದೆನ್ ಕರ್ನಾಟಕ, ಇಟ್ಸ್ ಅ ಗಿಫ್ಟ್ ಟು ಕರ್ನಾಟಕ, ಗುಲ್ಬರ್ಗ ಆ್ಯಂಡ್ ಮಾದಿಗ ಸಮಾಜ್. ನಾವು ಓಲ್ಡ್ ಚಪ್ಪಲ್ ರಿಪೇರ್ ಮಾಡೋರು, ದಟ್ ಈಸ್ ಅವರ್ ಕಸುಬು. ಆ ಒಂದು ಕಸುಬಿನಿಂದ ನಮ್ಮಪ್ಪ ನಮ್ಮ ಕಸುಬು ಎಲ್ಲ ಚೇಂಜ್ ಮಾಡಿಕೊಟ್ಟರೆ. ಗ್ರೇಟ್ ಐಡಿಯಾ ಅಪ್ಪನ ಕಡೆಯಿಂದ. ಅಪ್ಪಗೆ ಎಜುಕೇಷನ್ ಅಂದರೆ ಏನು ಗೊತ್ತಿತ್ತು. ಅವರು ಹಟ್ಟು ಟು ಹಟ್ಟು ಹೋಗಿ
ಮಂದಿಗೆಲ್ಲ ಎಜುಕೇಟ್ ಆಗಬೇಕಂತ ಕಲಿಸ್ಕೊಡ್ತಿದ್ರಂತೆ. ದ್ಯಾಟ್ ಹಿ ಹಸ್ ಎಕ್ಸ್ಪರಿಮೆಂಟೆಡ್ ಎಟ್ ಹೋಮ್ ಆಲ್ಸೋ. ತಂಗಿಯವರು 5 ಮಂದಿ PhD ಮಾಡಿದ್ದಾರೆ. ನಾನು ಸರ್ಜನ್ ಆದೆ, ತಮ್ಮ ಲಾಯರ್ ಆದರು. ತಮ್ಮ ವಾಸ್ ಇನ್ KSFC ಆಸ್ ಎ ಮ್ಯಾನೇಜರ್. ಒಬ್ಬಳು ತಂಗಿ ಇಂಜಿನಿಯರ್ ಆಗಿದ್ದಾಳೆ. ಇನ್ನು 5 ಮಂದಿ PhD ಮಾಡಿದ್ದಾರೆ ತಂಗಿಯವರು. 5 ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಅಪ್ಪ ಸಮಾಜಕ್ಕೆ ಮಾಡಿದ್ದು ಎಲ್ಲ ಪ್ರತಿಫಲ ಒಂದೇ ಜನ್ರೇಷನ್ದಲ್ಲಿ ನಮಗೆ ವಾಪಸ್ ಬಂದಿದೆ. ನಾನು ಕಿಡವಾಗಿ ಹೋದಾಗೆ ನಮ್ಮ ಮನೆಯಲ್ಲಿ ಗಾಳಿ, ಬೆಳಕು, ನೀರು, ಆಹಾರ ಏನೂ ಇರಲಿಲ್ಲ. ಐ ವೆಂಟ್ ವಿತ್ ಎಂಟಿ ಹ್ಯಾಂಡ್ಸ್. ಟುಡೇ ಗಾಡ್ ಹಸ್ ಗಿವನ್ ಮೀ ಎವ್ರಿಥಿಂಗ್. ಸೊ ಅದಕ್ಕೆ ನನ್ನ ಪೆನ್ಷನ್ ಹಣದಿಂದ ನಮ್ಮ ತಮ್ಮ ಒಪ್ಪಿದ್ರು, ಮತ್ತು ಅಪ್ಪ ಒಪ್ಪಿದ್ರು, ತಂಗಿಯರೆಲ್ಲ ಒಪ್ಪಿದ್ರು. ನಾನು ಕೃಷ್ಣನ ಮಂದಿರ ಮಾಡಿದ್ದೇನೆ. ಅಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿ ಮಂದಿಗೆ ಅಂತ. ಅಂದರೆ ಆ ಹಳ್ಳಿ ಮಂದಿ ಅಲ್ಲಿ ಕೂಲಿ ಮಾಡ್ತಾರೆ. ಅದು ನಮಗೆ ಗೊತ್ತಿರಲಿ ನಾವು ಎಲ್ಲಿಂದ ಬಂದೀವಿ ಅಂತ. ಐ ಹ್ಯಾವ್ ಡನ್ ದ್ಯಾಟ್. ಬಟ್ ನಿಮ್ಮದು ಸಣ್ಣ ಬಾಲ್ಯದಲ್ಲಿ ನಿಮ್ಮ ಕುಟುಂಬ ಕಡು ಬಡತನದಿಂದ ಬಂದಿದ್ದು. 7 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗನ ಸಾಕಬೇಕಾದ್ರೆ ನಿಮ್ಮ ತಾಯಿಯವರು ತರಕಾರಿ ಮಾರ್ತಾಯಿದ್ರು. ಆ ತರಕಾರಿ ತಾವು ಕೂಡ ತರಕಾರಿ ಮಾರಿದ್ದೀರಿ ಅಂತ ತಾಯಿಗೆ ಸಹಾಯ ಮಾಡೋದು. ತಮ್ಮ ಮತ್ತು ನಾನು, ಅಜಯ್ ಮತ್ತು ನಾನು, ನಾವು ಗ್ರೇಟ್ ಫ್ರೆಂಡ್ಸು. ನಾವು ಇಬ್ಬರು ಅಮ್ಮನಿಗೆ ಸಪೋರ್ಟ್ ಮಾಡ್ತಿದ್ದೆವು. ಅಮ್ಮ ಮಾರ್ಕೆಟಿಗೆ ಹೋಗ್ತಿದ್ರು, ನಾವಿಬ್ಬರು ಅಲ್ಲಿ ಹೋಗಿ ಓಪನ್ ಮಾಡ್ತಿದ್ದೆವು. ಅಲ್ಲಿ ಒಂದು ಲಿಂಗಾಯತ್ ಓಣಿ, ಅಲ್ಲಿ ಗಾಜಿಪುರದೊಳಗೆ, ಅದು ವೆರಿ ಹ್ಯೂಸ್ ಲಿಂಗಾಯತ್ ಓಣಿ. ಅವರೆಲ್ಲ ನಮ್ಮ ತರಕಾರಿ ಮೇಲೆ ಡಿಪೆಂಡ್ ಆಗಿದ್ದರು. ಸೊ ನಾವು ಹೋದ್ಮೇಲೆ, ನಮ್ದು ಅಂಗಡಿ ಓಪನ್ ಆದಮೇಲೆ ಅವ್ರ ಮನೆಯಲ್ಲಿ ಅಡುಗೆ ಆಗೋದು, ಟು ದಟ್ ಎಕ್ಸ್ಟೆಂಟ್. ಸೊ ಅಮ್ಮಗೆ ಗೊತ್ತಾಗಿತ್ತು ನಮ್ಮದು ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಅಂತ. ಅಮ್ಮ ವಾಸ್ ಅ ವೆರಿ ಕ್ಲೆವರ್ ಲೇಡಿ. ಇಬ್ಬರು ಹುಷಾರಿದ್ದರು ಅವರು ತುಂಬ. ಅವ್ರ ಮಕ್ಕಳು ಉದ್ಧಾರ ಆಗಬೇಕಷ್ಟೇ, ಉಳಿದೆಲ್ಲ ಈ ಮಟೀರಿಯಲ್ ಅಮ್ಮನಿಗೆ. ವೆರಿ ವೆರಿ ಕ್ಲೆವರ್ ಮದರ್ ವಿ ಹ್ಯಾಡ್. 4 ಗಂಟೆಗೆ ನಸ್ಕಲ್ಲೆದ್ದು ಹೋಗ್ತಿದ್ರಮ್ಮ. ಅಪ್ಪನಿಗೆ ಸೊಸೈಟಿ ಜೊತೆಯಲ್ಲಿ ಭಾರಿ ದೋಸ್ತಿ. ನಮ್ಮದೆಲ್ಲ ಜೀರೋ ಅಪ್ಪ ಕಂಪೇರ್ ಮಾಡಿದ್ರೆ. ನಾನು ರೆಸಿಡೆಂಟಾಗಿ ಕಿಡಬಾಯ್ದೊಳಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ 900 ರೂಪಾಯಿ ಸ್ಟೈಪಂಡ್ ಸಿಗ್ತಿತ್ತು. ಎಲ್ಲ ಪೇಷಂಟ್ಸ್ ಬಂದು ಅಲ್ಲಿ ಕಾಯ್ತಿದ್ರು ನನಗೆ. ಸೊ ಐ ಯೂಸ್ ಟು ಗೆಟ್ ಅಟ್ಲೀಸ್ಟ್ ಬಿಫೋರ್ 8 o'clock 3 VIPs ಕಾಲ್ಸ್ ಬರ್ತಿತ್ತು ನನಗೆ. ಪೇಷಂಟ್ ಕಳಿಸಿದ್ದೇನೆ ನೋಡು ವಿಜಯ್, ಪೇಷಂಟ್ ಕಳಿಸಿದ್ದೇನೆ ನೋಡು ಅಂತ. ನಾನು ಎಲ್ಲ ಪೇಷಂಟ್ ಚಂದ ಕೇರ್ ಮಾಡಿ ಅವ್ರಿಗೇನು ಕಾಲ್ ಮಾಡಿ ಹೇಳ್ತಾ ಇರಲಿಲ್ಲ. ಇಟ್ ವಾಸ್ ಮೈ ಡ್ಯೂಟಿ ಅಂತ ನಾನು ಮಾಡ್ತಿದ್ದೆ. ನಮ್ಮ ಊರಿಂದ ನನ್ನ ರಿಪ್ರೆಸೆಂಟೇಟಿವ್ ಇವಾಗ ಕೂಡ ಗುಲ್ಬರ್ಗ ಡಾಕ್ಟರ್ ಅಂತಾರೆ. ಇವತ್ತು ರಿಟೈರ್ಮೆಂಟ್ ಆದರೂ ಕೂಡ ಪೇಷಂಟ್ ಕಳಿಸಿದ್ರೆ ಅಷ್ಟೇ ಪ್ರೀತಿಯಿಂದ ನೋಡಿ ಮತ್ತೆ ವಾಪಸ್ ಕಳಿಸ್ತಾರೆ, ಮತ್ತು ರಿಪೋರ್ಟ್ ಮಾಡ್ತಾರೆ ನನಗೆ. ಸೊ ಒಬ್ಬರು ಹೆಣ್ಮಗಳಿಗೆ ಇಷ್ಟು ಮರ್ಯಾದೆ ಅಂತಂದರೆ ಇಟ್ಸ್ ಯಾವುದೋ ಪುಣ್ಯ. ಕೃಷ್ಣ ಚಮತ್ಕಾರ ಅಂತೀನಿ ನಾನು. ಕೃಷ್ಣ ಡಸ್ ಎವ್ರಿಥಿಂಗ್ ಫಾರ್ ಮೀ. ಪ್ರೇ ಮಾಡಿದ್ರೆ ಸಾಕೇನೋ ಎಲ್ಲ ಕೊಡ್ತಾರೇನೋ ಕೃಷ್ಣ ಅಂತ ನನ್ನ ಭಾವನೆ. ನೀವು ಅಮ್ಮ ಜೊತೆಗೆ ರಸ್ತೆಯಲ್ಲಿ ಕೂತ್ಕೊಂಡು ತರಕಾರಿ ಮಾರಾಟ ಮಾಡಿದಿರಿ, ಕಿದ್ವಾಯಿ ಡೈರೆಕ್ಟ್ರಾಗಿ ಕೂಡ ಕೆಲಸ ಮಾಡಿದಿರಿ. ಈ ಒಂದು ಗ್ಯಾಪು ಏನು ಹೇಳಕ್ಕೆ ಬಯಸ್ತೀರಿ? ಇವತ್ತು ಗ್ಯಾಪ್ ಅಂತಂದರೆ ವಾಟ್ ಎವರ್ ಮೇ ಬಿ ದ ವರ್ಕ್. ಯಾವತ್ತು ಪಲ್ಯ ತರಕಾರಿ ಮಾರೋದಿರಲಿ, ಸರ್ಜರಿ ಮಾಡೋದಲ್ಲಿ, ಡ್ಯೂಟಿ ಇಸ್ ಡ್ಯೂಟಿ. ಸಿನ್ಸಿಯರಾಗಿ ಮಾಡಬೇಕು, ಅಲರ್ಟ್ ಆಗಿರಬೇಕು, ಮುಚ್ಕೊಂಡು ಮಲ್ಕೋಬಾರ್ದು. ಸೋಯತು ಖೋಯೆ ಅಂತ ಹೇಳ್ತಾರೆ ಕೃಷ್ಣ ಅವರು. ಸೊ ಐ ಬಿಲೀವ್ ಇನ್ ಗೀತಾ. ಗೀತಾ ಈಸ್ ಫಸ್ಟ್ ಸೈಕಾಲಜಿ ಬುಕ್ ಆನ್ ದ ಪ್ಲಾನೆಟ್. ಅದು ಓದ್ದೆ ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಅದು ಏನೂ ಇಲ್ಲ, ಹೌ ಟು ಲಿವ್ ಅಂತ ಹೇಳ್ತದೆ ಗೀತಾ. ಸೊ ವಿ ಹ್ಯಾವ್ ಟು ಗೋ ವಿತ್ ದ ಗೀತಾ. ಗೀತಾ ಗಿವ್ಸ್ ಅಸ್ ಎವ್ರಿಥಿಂಗ್, ಎವ್ರಿ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ವಿ ಕ್ಯಾನ್ ಲಿವ್ ವಿತ್ ಪೀಸ್. ಪೀಸ್ ಈಸ್ ಇಂಪಾರ್ಟೆಂಟ್. ಜಗತ್ತೆಲ್ಲ ಕೆಲಸ ಮಾಡೋದು ಶಾಂತಿಗಾಗಿ, ಹ್ಯಾಪಿನೆಸ್ಗಾಗಿ. ಅದೆಲ್ಲ ನಮಗೆ ಸಿಗ್ತದೆ. ನಾವು ಕೃಷ್ಣಗೆ ನಮಸ್ತೆ ಮಾಡಬೇಕು, ಕೃಷ್ಣನಿಗೆ ಪ್ರೇ ಮಾಡಬೇಕು. ನಮ್ದು ಏನು ಕಷ್ಟ ಇದ್ದರೆ ಕೃಷ್ಣ ಹತ್ರ ಹೇಳಬೇಕು, ಅವ್ರು ನಮಗೆ ಸೊಲ್ಯೂಷನ್ ಕೊಡ್ತಾರೆ. ಈಗ ರಿಟೈರ್ಮೆಂಟ್ ಆದಮೇಲೆ ಅಬಲ್ಯಾಶ್ರಮ ನಡೆಸ್ತಾ ಇದ್ರೆ, ಅದೊಂದು ಜವಾಬ್ದಾರಿ ಹೊತ್ಕೊಂಡಿದ್ದೀರಿ. ಏನು ಅಬಲ್ಯಾಶ್ರಮದಲ್ಲಿ ಏನೇನು? ಅಬಲಾಶ್ರಮ ಈಸ್ ಅ ಆರ್ಫನ್ ಸೆಂಟರ್ ಫಾರ್ ಯಂಗ್ ಗರ್ಲ್ಸ್. ಕಾಲೇಜ್ಗೆ ಹೋಗೋ ಹುಡುಗಿಯರ ಅದು ಚಂದಿದೆ ಅದ್ರ ಕೆಲಸ. ಲೈಕ್ ಹುಡುಗಿಯರೆಲ್ಲ ಬರ್ತಾರೆ ವಿತ್ ಗ್ರೇಟ್ ಡಿಫಿಕಲ್ಟೀಸ್. ತಾಯಿ ತಂದೆ ಇರೋದಿಲ್ಲ, ರೋಡ್ ಮೇಲೆ ಇರ್ತಾರೆ. ಅಲ್ಲಿ ಬಂದ್ಕೊಂಡು ಅವರು ದೇ ವಿಲ್ ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಅದು ಇಟ್ ಈಸ್ ಲೈಕ್ ಮೈ ಹುಬ್ಳಿ ಮೆಡಿಕಲ್ ಕಾಲೇಜ್ ನನಗನ್ನಿಸ್ತದೆ. ತುಂಬ ಬ್ಯೂಟಿಫುಲ್ ಆಗಿದೆ, ಕ್ಲೀನಾಗಿದೆ, ತಾಜಾ ಅಡುಗೆ ಮಾಡಿ ಹಾಕ್ತಾರೆ. ಮಕ್ಕಳು ಕಾಲೇಜಿಗೆ ತೊಗೊಂಡು ಹೋಗ್ತಾರೆ. ನಾನು ಫಸ್ಟ್ ಟೈಮು ಅಲ್ಲಿ ಹೋದಾಗ ಅಬಲಾಶ್ರಮದೊಳಗೆ ಅಲ್ಲಿ ಅಣ್ಣ ಒಬ್ಬರು ಸೆಕ್ರೆಟ್ರಿ ಇದ್ದಾರೆ, ಶೇಷಾಜಿ ಅಂತ. ಶೇಷಾಜಿ ಜಸ್ಟ್ ಗೇವ್ ದ ಚೆಕ್ ಟು ದಟ್ ಗರ್ಲ್, ಅವಳ ಫೀಸಿಗೆ ನನ್ನ ಎದುರಿಗೆ.
ಈಗ ನಾವು ಮನೆಯಿಂದ ಚೆಕ್ ಕೊಡಬೇಕಾದ್ರೆ ಮನ್ಯಾಗ ಮಕ್ಳಿಗೆ ಮಾತಾಡಿ ಕೊಡ್ತೀವಲ್ಲ, ನೀವು ಚಂದ ಸ್ಕೋರ್ ಮಾಡಬೇಕು ಅದು ಇದು ಅಂತ. ಅಣ್ಣ ಏನು ಹೇಳಲಿಲ್ಲ. ಐ ಸಾ ದ್ಯಾಟ್ ಕಂಫರ್ಟೇಬಲಿ ಎತ್ತಿ ಅವರು ಅದರ ಟೇಬಲ್ದು ಡ್ರಾವರ್ದೊಳಗೆ ಇತ್ತು ಚೆಕ್ ಎತ್ತಿ ಕೊಟ್ಟರು ಆ ಮಗುಗೆ. ನನಗೆ ಖುಷಿ ಆಯಿತು, ಇಂಥದ್ದು ಒಂದು ಜಾಗದಲ್ಲಿ ನಾನು ಇದ್ದೀನಲ್ಲ ಅಂತ. ಅದು ಇಟ್ ಈಸ್ ಅ ಸ್ಪಿರಿಚುವಲ್ ಮೂಮೆಂಟ್, ಹೆಲ್ಪಿಂಗ್ ಅದರ್ಸ್ ವಿದೌಟ್ ಎಕ್ಸ್ಪೆಕ್ಟೇಷನ್. ದಟ್ ಈಸ್ ವಾಟ್ ಆಲ್ ಗ್ರೇಟ್ ಸಾಧುಸ್ ದೇ ಟೆಲ್. ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಡೂ ಯುವರ್ ವರ್ಕ್. ನಮಗೆಲ್ಲ ಇವರೆಲ್ಲರೂ ಹೆಲ್ಪ್ ಮಾಡಿದ್ದಾರಲ್ಲ, ಅದು ಕೂಡ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ಸಮಾಜಕ್ಕೆ, ಸಮಾಜ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್. ಇವಾಗ ಇದು ರಿಟರ್ನ್ ಮಾಡುವ ಸ್ಟೇಜ್ ಏನು. ಮತ್ತು ವಿತ್ ಆಲ್ ದಿಸ್ ಗ್ರೇಟ್ ಅವಾರ್ಡ್ ಕೇಳಾರ್ದೆ ಎಲ್ಲ ಕೊಡ್ತಾರಲ್ಲ, ವಾಟ್ ಎ ಗಿಫ್ಟ್ ಫ್ರಮ್ ಗಾಡ್. ಐ ಸರೆಂಡರ್ ದಿಸ್ ಅವಾರ್ಡ್ ಟು ಲಾರ್ಡ್ ಕೃಷ್ಣ. ಕಲಬುರಗಿ ಮತ್ತು ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ. ಈಗ ತಮಗೆ ಒಂದು ಪ್ರಶಸ್ತಿ ಬಂದಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಯು ಶುಡ್ ಗೆಟ್ ಅ ನ್ಯಾಷನಲ್ ಅವಾರ್ಡ್. ಇವಾಗ ಸಿಕ್ಕಿದೆ. ತಾವೆಲ್ಲ ನಮ್ಮ ಮನೆಗೆ ಬಂದ್ರಿ. ಇದು ಕರ್ನಾಟಕಕ್ಕೆ ಹೆಮ್ಮೆ, ಗುಲ್ಬರ್ಗಕ್ಕೆ ಹೆಮ್ಮೆ, ದೆನ್ ಕಿಡ್ವಾಯಿಗೆ ಹೆಮ್ಮೆ, ಎಲ್ಲರಿಗೂ ಹೆಮ್ಮೆ. ಮತ್ತು ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನುವಾಗ, ಸಾಧ್ಯ ಇದೆ ಅಂತ ಇದು ಅವಾರ್ಡ್ ತೋರಿಸ್ತದೆ. ಐ ಥ್ಯಾಂಕ್ ಮೈ ಸೆಂಟ್ರಲ್ ಗೌರ್ಮೆಂಟ್, ಸ್ಪೆಷಲಿ ಮುರ್ಮು ಮೇಡಮ್, ಪ್ರೆಸಿಡೆಂಟ್ ಆ್ಯಂಡ್ ಅವರ್ ಪ್ರೈಮ್ ಮಿನಿಸ್ಟರ್ ಸರ್. ಬಿಕಾಸ್ ಆಫ್ ದೆಮ್ ಐ ಹ್ಯಾವ್ ಗಾಟ್ ದಿಸ್ ಬ್ಯೂಟಿಫುಲ್ ಅವಾರ್ಡ್ ಟು ಮೈ ಫ್ಯಾಮಿಲಿ. ತಮಗೆಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇದು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.